ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನನ್ನ ಹಳೆಯ ವ್ಲಾಗ್ಗಳಲ್ಲಿ ಅಥವಾ ಮಿನಿ ವ್ಲಾಗ್ಗಳಲ್ಲಿ ನೋಡಿರ್ಬೋದು, ನಾನು ಅಮ್ಮ ಮನೇಲಿದ್ದೀನಿ. ಇನ್ನು ನಾನು ರೀಸೆಂಟಾಗಿ ಲೆಂತಿ ವಿಡಿಯೋ ಯಾವುದೂ ಅಪ್ಲೋಡ್ ಮಾಡಿಲ್ಲ ಯೂಟ್ಯೂಬ್ಗೆ. ಜಾಸ್ತಿ ಮಿನಿ ವ್ಲಾಗ್ಗಳು ಅಥವಾ ರೀಲ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ಗೆ. ಇವತ್ತು ಲೆಂತಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಗುರುವಾರದ ಒಂದು ವ್ಲಾಗು. ಗುರುವಾರ ಅಕ್ಕಂಗೆ ಮದುವೆ ಆಯಿತು. ಸೊ ಆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಕ್ಕಂಗೆ ಎರಡನೇ ಮದುವೆ ಮಾಡ್ತಾ ಇದ್ದೀವಿ ಅನ್ನೋ ಡೀಟೇಲ್ನ ನಾನು ಮುಂದೆ ಹೇಳ್ತೀನಿ. ಇನ್ನು ಇಲ್ಲಿ ಕಾಣಿಸ್ತಿರೋದು ನನ್ನ ತಮ್ಮ, ನಿಮಗೆ ಮುಂಚೆನೇ ಗೊತ್ತಿರುತ್ತೆ. ಸೊ ಅವನು ಕೂಡ ಗುರುವಾರ ಬೆಳಗಿನ ಜಾವ ಒಂದು 3-3:30 ಅವನು ಕೂಡ ಬಂದ. ಇನ್ನು ಮದುವೆ ಹುಡುಗಿ ಮುಹೂರ್ತಕ್ಕೆ ಲೇಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನೈಟ್ ಎಲ್ಲ ಎದ್ದೇ ಇದ್ಲು. ಬಟ್ ಗ್ಯಾಪಲ್ಲಿ ನಿದ್ದೆ ಮಾಡ್ಕೊಂಬಿಟ್ಲು. ನನ್ನ ತಮ್ಮ ಬಂದಮೇಲೆ ಮತ್ತೆ ಎದ್ದು ರೆಡಿ ಆಗ್ತಾ ಇದ್ದಾಳೆ. ಸೀರೆ ವೇರ್ ಮಾಡೋದಕ್ಕೂ ಮುಂಚೆನೇ ಈ ರೀತಿ ಏನು ನೆರಿಗೆ ಎಲ್ಲ ಹಿಡಿದು ರೆಡಿ ಮಾಡಿಕೊಂಡ್ರೆ ನಮಗೆ ಸ್ಯಾರಿ ಉಟ್ಕೊಳ್ಳೋದಕ್ಕಾಗಿರ್ಬೋದು ಮತ್ತು ಬೇರೆ ಏನಾದರೂ ನಾವು ರೆಡಿ ಆಗೋದಕ್ಕಾಗಿರ್ಬೋದು, ಮೇಕಪ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಇನ್ನು ನಾನು ಒಂದು 4 ಕಾಲಂಗೆಲ್ಲ ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗ್ತಾ ಇದ್ದೀನಿ. ಮುಹೂರ್ತ ಇರೋದು 8:30 9:15 ಈ ಒಳಗಡೆ ತಾಲಿ ಕಟ್ಟಿಸ್ಬೇಕು ಅಂತ ಹೇಳಿದರು. ನಾವು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋದು ಲೇಟ್ ಆಗ್ಬೋದು, ಯಾವುದೇ ಕೆಲಸಕ್ಕಾಗಿರ್ಬೋದು, ಎಲ್ಲಿಗೆ ಆಗಿರ್ಬೋದು ಸ್ವಲ್ಪ ಮುಂಚೆಯಾಗೇ ಇರಬೇಕು ಅಂತ ಹೇಳ್ಬಿಟ್ಟು ನೈಟೆಲ್ಲ ಸ್ವಲ್ಪ ಎಚ್ಚರಾಗೇ ಇದ್ದು ಯಾವುದೇ ಕಾರಣಕ್ಕೂ ಲೇಟ್ ಆಗಬಾರ್ದು ಅಂತ ನಾವು ನಿದ್ದೆ ಮಾಡ್ದೇ ರೆಡಿ ಆದ್ವಿ. ಫೈನಲ್ ಆಗಿ ನಾನು ಈ ರೀತಿ ರೆಡಿ ಆಗಿದ್ದೀನಿ. ಇನ್ನು ನಮ್ಮ ಅಕ್ಕನ ತೋರಿಸ್ತೀನಿ. ನಮ್ಮ ಅಕ್ಕನೇ ಸೀರೆ ಉಟ್ಕೊಂಡಿದ್ದು, ಅವಳೇ ಮೇಕಪ್ ಮಾಡ್ಕೊಂಡಿದ್ದು. ನಾನು ಜಸ್ಟ್ ಅವಳಿಗೆ ಹೇರ್ ಸ್ಟೈಲ್ ಮಾಡಿದೆ. ನಮ್ಮ ಅಕ್ಕ ಹೇಳಿದ್ಲು ನನಗೆ ಈ ರೀತಿ ಒಂದು ಹೇರ್ ಸ್ಟೈಲ್ ಬೇಕು ಅಂತ. ಸೊ ನಾನು ಅದೇ ರೀತಿ ಹೇರ್ ಸ್ಟೈಲ್ ಮಾಡಿಕೊಟ್ಟೆ. ಫಸ್ಟ್ ಟೈಮ್ ನಾನು ಈ ರೀತಿ ಒಂದು ಹೇರ್ ಸ್ಟೈಲ್ ಮಾಡಿರೋದು ಒಬ್ರಿಗೆ. ಸೊ ಈ ಥರ ಹೇರ್ ಸ್ಟೈಲ್ ಮಾಡಿ ನೋಡಿ ನನಗೇ ಖುಷಿ ಆಯಿತು, ನಾನು ಮಾಡೋದನ್ನ ಇಷ್ಟು ಚೆನ್ನಾಗಿ ಅಂತ. ಹೊರಗಡೆ ಹೋಗೋಕ್ಕೂ ಮುಂಚೆನೇ ಮನೆಯಲ್ಲಿ ಪೂಜೆ ಮಾಡಿ ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಇವತ್ತು ಶುಭ ಕಾರ್ಯ ಇರೋದ್ರಿಂದ ಅಕ್ಕನ ಕೈಲೇ ಪೂಜೆ ಮಾಡಿಸಿ ಹೊರಟ್ವಿ ನಾವು ದೇವಸ್ಥಾನಕ್ಕೆ. ಮದುವೆ ಬಂದು ದೇವಸ್ಥಾನದಲ್ಲಿ ನಡೀತಿದೆ. ಅಮ್ಮ ಮನೆ ದೇವರು ಚೌಡೇಶ್ವರಿ ದೇವಿ ದೇವಸ್ಥಾನದಲ್ಲಿ ಮದುವೆ ನಡೀತಾ ಇದೆ. ಇನ್ನು ಮದುವೆಗೆ ಅಕ್ಕ ಕಡೆಯಿಂದ ನಾನು, ನನ್ನ ಮಗಳು, ನನ್ನ ತಮ್ಮನ ಫ್ರೆಂಡು ಇಷ್ಟೇ ಜನ ಹೋಗಿದ್ದು. ಒಂದು 3 ಜನ ಹೋಗಿದ್ದು. ನನ್ನ ಮಗನ ಸೇರಿಸ್ಕೊಂಡ್ರೆ 4 ಜನ ಹೋದ್ವಿ. ಅಮ್ಮ ಬರೋದಕ್ಕಾಗಲಿಲ್ಲ, ಅವ್ರಿಗೆ ತುಂಬಾ ಹುಷಾರಿರಲಿಲ್ಲ. ಫುಲ್ ಫೀವರು, ವಾಮಿಟಿಂಗು ಎಲ್ಲ ಇತ್ತು. ಹಾಗಾಗಿ ಬರೋದಕ್ಕಾಗಿರಲಿಲ್ಲ. ನಮ್ಮಮ್ಮ ಫಸ್ಟ್ ಮದುವೆನೂ ಕೂಡ ನೋಡಲಿಲ್ಲ. ಸೊ ಕಾರಣ ಅಕ್ಕಂದು ಬಾವಂದು ಲವ್ ಮ್ಯಾರೇಜು. ಅಮ್ಮಂಗೆ ಗೊತ್ತಿತ್ತು ಅವರು ಲವ್ ಮಾಡ್ತಿರೋದು. ಸೊ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಅವರು ವೆಯ್ಟ್ ಮಾಡಲಿಲ್ಲ, ಅವರೇ ಹೋಗಿ ಮದುವೆ ಆದರು. ಸೊ ಆ ಕೋಪಕ್ಕೆ ಅಮ್ಮ ಮದುವೆಗೆ ಹೋಗಲಿಲ್ಲ. ಬಂದು ಕರೆದ್ರು ಅವ್ರ ಮನೆಯಲ್ಲಿ, ಅಂದರೆ ನಮ್ಮ ಬಾವನ ಮನೆಯವರು ಬಂದು ಕರೆದ್ರು. ನಮ್ಮಮ್ಮ ಹೋಗಲಿಲ್ಲ. ನಾನು ಮದುವೆ ಮಾಡಿಕೊಟ್ಟಾಗ ಮಾಡಿಸ್ಕೋಬೇಕಿತ್ತು. ಅವ್ರವ್ರ ಇಷ್ಟ ಬಂದಂಗೆ ಮಾಡ್ಕೊತಾ ಇದ್ದಾರೆ. ನಾನು ಬರಲ್ಲ, ನನ್ನ ಪಾಲಿಗೆ ನನ್ನ ಮಗಳು ಸತ್ತೋದ್ಲು, ಹಾಗೆ ಹೀಗೆ. ಈಗ ದೊಡ್ಡವ್ರ ಡೈಲಾಗ್ ಎಲ್ಲ ಗೊತ್ತಿದೆ ಅಲ್ವಾ. ಸೊ ಆ ರೀತಿ ಇತ್ತು. ಸ್ವಲ್ಪ ವರ್ಷ ಅಕ್ಕನ ಭಾವನೂ ಮಾತಾಡ್ಸಿರ್ಲಿಲ್ಲ ನಮ್ಮಮ್ಮ. ನನ್ನ ಮಗ ಹುಟ್ಟಿದ ಮೇಲೆ ಅನಿಸುತ್ತೆ ಮಾತಾಡ್ಸಿದ್ದು ನಮ್ಮ ಅಕ್ಕನ ನಮ್ಮಮ್ಮ. ಅಕ್ಕನ ಭಾವನೂ ಕೇಳಿದ್ರು. ಅವರು ಲವ್ ಮಾಡ್ತಿರೋದು ಅಮ್ಮಂಗೂ ಗೊತ್ತಿತ್ತು. ಭಾವನೂ ಕೂಡ ಕೇಳಿದ್ರು ಮದುವೆ ಮಾಡಿಕೊಡು ಅಂತ. ನಮ್ಮಮ್ಮ ಟೈಮ್ ಬರಲಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಇನ್ನು ಏನು ಮಾಡೋದಕ್ಕೆ ಆಗೋದಿಲ್ಲ. ಮದುವೆ ಹೇಗಾಗಬೇಕು, ಯಾರ ಜೊತೆ ಆಗಬೇಕು ಅಂತಾನೆ ಮುಂಚೆನೇ ದೇವರು ಡಿಸೈಡ್ ಮಾಡಿಬಿಟ್ಟಿರ್ತಾನೆ. ಅದೇ ರೀತಿ ಆಗಿದೆ. ಇವಾಗ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಆಲ್ರೆಡಿ ಒಂದು ಮಗುನೂ ಕೂಡ ಆಗಿದೆ. ಸೊ ಆ ಭಾವನ ಮನೆ ಕಡೆಯಿಂದ ಅವ್ರ ಸೋದರತ್ತೆ, ಸೋದ್ರ ಮಾವ, ಅವ್ರ ಅಪ್ಪ, ಫ್ರೆಂಡ್ಸ್ ಬಂದಿದ್ರು. ಜಸ್ಟ್ ಹೋಗಿ ತಾಲಿ ಕಟ್ಸ್ಕೊಂಡು ಬರೋದಕ್ಕಲ್ವಾ. ಸೊ ಹಾಗಾಗಿ ಒಂದು ಸ್ವಲ್ಪ ಜನನೇ ಹೋಗಿದ್ವಿ. ಅಕ್ಕಂದು ಫಸ್ಟ್ ಟೈಮ್ ಮದುವೆ ಆದಾಗಲೂ ಕೂಡ ನಾನು ಮದುವೆಗೆ ಹೋಗೋದಕ್ಕಾಗಿರಲಿಲ್ಲ. ಆವಾಗ ಅಪ್ಪ ಅಮ್ಮ ಇಬ್ಬರು ಒಪ್ಪಿರಲಿಲ್ಲ ಅಲ್ವಾ. ಸೊ ಆವಾಗ ಅಪ್ಪ ಅಮ್ಮನ ಸ್ಥಾನದಲ್ಲಿ ಅಂಕಲ್ ಆಂಟಿ ಇದ್ದಾರೆ ಬೆಂಗಳೂರಲ್ಲಿ. ನನ್ನ ಹಳೆಯ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಆಂಟಿ ಅಂಕಲ್ ಮನೆಗೆ ಹೋಗಿದೆ, ಅಲ್ಲಿ ಒಂದು ವಿಡಿಯೋ ಎಲ್ಲ ಮಾಡಿದೆ ವರಲಕ್ಷ್ಮಿ ಹಬ್ಬದ ಟೈಮಲ್ಲಿ. ಸೊ ಅವರು ನಿಂತ್ಕೊಂಡು ಮದುವೆ ಮಾಡಿದ್ದು. ಅವ್ರ ಮನೆಯಲ್ಲಿ ಅರ್ಶಿನ ಶಾಸ್ತ್ರ, ಬಳೆ ಶಾಸ್ತ್ರ ಎಲ್ಲ ಆಗಿತ್ತು. ಸೊ ಜಸ್ಟ್ ಆ ಫಂಕ್ಷನ್ ಅಷ್ಟೇ ನಾನು ಅಟೆಂಡ್ ಮಾಡಿದ್ದು. ಮದುವೆಗೆ ಏನಾದರೂ ಹೋದರೆ ನಮ್ಮ ಅಮ್ಮಂಗೆ ಗೊತ್ತಾಗುತ್ತೆ, ನಮ್ಮಮ್ಮ ನನಗೆ ಬೈತಾರೆ ಅಂತ ಹೇಳ್ಬಿಟ್ಟು ನಾನು ಮದುವೆಗೆ ಹೋಗೋದಕ್ಕಾಗಿರಲಿಲ್ಲ. ಸೊ ಆವಾಗ ಮದುವೆಗೆ ಹೋಗೋದಕ್ಕಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ದೇವರು ಇದೊಂದು ಚಾನ್ಸ್
ಕೊಟ್ಟ ನನಗೆ ನಮ್ಮ ಅಕ್ಕನ ಮದುವೆ ನೋಡೋದಕ್ಕೆ. ಸೊ ಇದೊಂದು ಆಪರ್ಚುನಿಟಿ. ಸೊ ನಾನು ಅಮ್ಮ ಮನೆಯಲ್ಲೇ ಇದ್ದಿದ್ದರಿಂದ ಸೊ ನನಗೊಂದು ಚಾನ್ಸ್ ಸಿಕ್ತು ಅಕ್ಕನ ಮದುವೆ ನೋಡೋದಕ್ಕೆ. ನೆಕ್ಸ್ಟ್ ಟೈಮ್ ಅಕ್ಕ ಬಾವಂದು ಮದುವೆ ಆಗಿದ್ದು ದೇವಸ್ಥಾನದಲ್ಲೇ. ಅವಾಗ ಕೊರೋನಾ ಟೈಮು. ಈ ಚೌಟ್ರಿ ಎಲ್ಲ ಬುಕ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ಗಳೆಲ್ಲ ಇರಲಿಲ್ಲ, ಜಾಸ್ತಿ ಜನ ಸೇರಂಗಿರಲಿಲ್ಲ ಕೊರೋನಾ ಟೈಮಲ್ಲಿ. ಸೊ ಫಸ್ಟ್ ಲಾಕ್ಡೌನ್ ಓಪನ್ ಆದಾಗ ಇವ್ರ ಮದುವೆ ಆಯಿತು. ಸೊ ಈ ಸಲನೂ ಕೂಡ ದೇವಸ್ಥಾನದಲ್ಲೇ ಆಗ್ತಿದೆ. ಫಸ್ಟ್ ಒಂದು ಸಲ ಮದುವೆ ಆಗಿದೆ, ಎರಡನೇ ಸಲ ಏನು ಆಡಂಬರ ಬೇಕಾ ಅನ್ನೋದು ಎಲ್ಲರೂ ಮೈಂಡ್ ಸೆಟ್ಟಲ್ಲೂ ಇರುತ್ತೆ. ಸೊ ಹಾಗಾಗಿ ಎರಡನೇ ಸಲ ಜಸ್ಟ್ ತಾಳಿ ಕಟ್ಸ್ಕೊಂಬರೋದಕ್ಕೆ, ಆಗಿರೋರ್ನೇ ಮದುವೆ ಆಗೋದಕ್ಕೆ ಏನಕ್ಕೆ ಬೇಕು ಗ್ರ್ಯಾಂಡಾಗಿ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ದೇವಸ್ಥಾನದಲ್ಲಿ ಮದುವೆ ಆಗ್ತಿದೆ. ಆ್ಯಕ್ಚುಲಿ ಬಾವೊಂದು ಅರ್ಕೆ ಇತ್ತು, ನಾನು ಇಷ್ಟಪಟ್ಟಿರೋ ಹುಡುಗಿನೇ ಮದುವೆ ಆದರೆ ಶಿಗಂದೂರು ಚೌಡೇಶ್ವರಿ ದೇವಿ ಸನ್ನಿಧಾನದಲ್ಲೇ ನಾನು ಮದುವೆ ಆಗ್ತೀನಿ ಅಂತ. ಬಟ್ ಅದು ನೆರವೇರಲಿಲ್ಲ. ಈ ಸಲ ಹೋಗಿ ಮದುವೆ ಆಗೋದಕ್ಕೆ ಅಕ್ಕಂಗೆ ರೀಸೆಂಟಾಗಿ ಆಪ್ರೇಷನ್ ಆಯಿತು, ಟ್ರಾವೆಲ್ ಮಾಡೋಂಗಿರಲಿಲ್ಲ. ಅದಕ್ಕೆ ನಮ್ಮ ಅಮ್ಮನ ಮನೆ ದೇವರು ಚೌಡೇಶ್ವರಿನೇ. ಸೊ ಹಾಗಾಗಿ ಹತ್ರದಲ್ಲೇ ಇರೋ ಚೌಡೇಶ್ವರಿ ತಾಯಿ ದೇವಸ್ಥಾನದಲ್ಲಿ ಹೋಗಿ ಮದುವೆ ಆಗ್ತಾ ಇದ್ದಾರೆ. ಇನ್ ಕೇಸ್ ಅವ್ರೇನಾದ್ರು ಇನ್ ಕೇಸ್ ಅಲ್ಲ ಸಾರಿ, ಅಕ್ಕ ಹುಷಾರಾದ್ಮೇಲೆ ನೀಟಾಗಿ ಇನ್ನೊಂದ್ಸಲ ಶಿಗಂದೂರು ಚೌಡೇಶ್ವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಇನ್ನು ಈ ಮದುವೆಗೆ ಅವ್ರ ಅಪ್ಪಮ್ಮನ ಮದುವೆ ನೋಡೋದಕ್ಕೆ ನನ್ನ ಮಗ ಬರ್ತಾನೆ ಅಂತ ಅಂದ್ಕೊಂಡಿದ್ದೆ, ಬಟ್ ಬರಲಿಲ್ಲ. ಬಾವನ ಮನೆಯವರು ಮಕ್ಕಳು ಅವ್ರ ಅಪ್ಪ ಅಮ್ಮನ ಮದುವೆ ನೋಡಬಾರ್ದು ಅಂತ ಹೇಳಿದ್ರು, ಹಾಗಾಗಿ ಕರ್ಕೊಂಡು ಬರಲಿಲ್ಲ ಅಂತ ಹೇಳಿದ್ರು. ಸೊ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟಿದೆ. ನನ್ನ ತಮ್ಮ ಅವಳು ಮಲಗಿದ್ಲು, ಆ್ಯಕ್ಚುಲಿ ಅವಳು ಎದ್ದ ಮೇಲೆ ಹೊರಗಡೆ ಕರ್ಕೊಂಡು ಹೋದ. ನಾವೆಲ್ಲ ಅನ್ಕೊತಾ ಇದ್ದಿದ್ದು, ರೇಗಿಸ್ತಾ ಇದ್ದಿದ್ದು, ಯಾವ ಮಕ್ಳಿಗೆ ಅವ್ರ ಅಪ್ಪ ಅಮ್ಮನ ಮದುವೆ ನೋಡೋ ಒಂದು ಅವಕಾಶ ಇರುತ್ತೆ. ಸೊ ನನ್ನ ಮಗ ನೋಡ್ತಾನೆ, ದೊಡ್ಡವನಾದ್ಮೇಲೆ ನಾನು ಎಲ್ಲಿದ್ದೀನಿ ನಿಮ್ಮ ಮದುವೆಯಲ್ಲಿ ಅಂತ ಎಲ್ಲ ಕ್ವಶನ್ ಮಾಡೋದಿಲ್ಲ. ಸೊ ವಿಡಿಯೋಸು ಅಥವಾ ಫೋಟೋಸ್ ಎಲ್ಲ ತೋರಿಸ್ಬೋದು ಅಂತ ನಾವು ಈ ರೀತಿ ಎಲ್ಲ ಅನ್ಕೊತಾ ಇದ್ವಿ ಮತ್ತು ರೇಗಿಸ್ತಾ ಇದ್ವಿ. ಬಟ್ ಅವರು ಕರ್ಕೊಂಡು ಬರಲಿಲ್ಲ. ನೀವು ತಮ್ಮನೇಲಿ ನೋಡ್ತಿದ್ದಂಗೆ ಅನ್ಕೊಬೋದು, ಎರಡನೇ ಮದುವೆ ಅಂದರೆ ಬೇರೆಯವ್ರ ಜೊತೆಗೆ ಎರಡನೇ ಮದುವೆ ಏನಪ್ಪ ಇದು ಶಾಕ್ ಅಂತ. ಇಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ ನಮ್ಮ ಭಾವ. ಸೊ ಅವರು ಏನು ಅಂದ್ಕೊಂಡಿರಲ್ಲ, ಕೆಲವ್ರಿಗೆ ಗೊತ್ತಿರಲ್ವಲ್ಲ ನಮ್ಮ ಭಾವ ಫೋಟೋ ನೋಡ್ತಿದ್ದಂಗೆ. ಸೊ ಎರಡನೇ ಮದುವೆ ಅಂದರೆ ಏನೇನೋ ಯೋಚನೆ ಮಾಡಿರ್ತಾರೆ. ಸೊ ಎರಡನೇ ಸಲ ಮದುವೆ ಭಾವನ ಜೊತೆಗೇ. ಏನಕ್ಕಪ್ಪ ಅಂದರೆ ಅಕ್ಕಂಗೆ ಆಕ್ಸಿಡೆಂಟ್ ಆದಾಗ ಅವಳು ಹಾಕ್ಕೊಂಡಿರೋ ತಾಲಿ ಕೂಡ ನಜ್ಜೋಗಿತ್ತು, ಹಾಕ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಇನ್ನೊಂದು ಸಲ. ಹಾಗಾಗಿ ಅವಳು ಹುಷಾರಾಗಿ ಬಂದಮೇಲೆ ಭಾವನ ಕೈಲೇ ಇನ್ನೊಂದು ಸಲ ತಾಲಿ ಕಟ್ಸ್ಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಎರಡನೇ ಸಲ ಮದುವೆ ಅಂತ ನಾನು ತಮ್ಮನೇಲೆಲ್ಲ ಹಾಕಿದ್ದಿದ್ದು. ಆ್ಯಕ್ಚುಲಿ ನಮ್ಮ ಅಕ್ಕ ಭಾವ ಲವ್ ಮಾಡಬೇಕಾದ್ರೇ ನಮ್ಮಮ್ಮ ಶಾಸ್ತ್ರ ಕೇಳಿದಾಗ ಇವ್ರ ಹೆಸರಲ್ಲಿ ನಮ್ಮ ಭಾವಂಗೆ ಎರಡನೇ ಮದುವೆ ಯೋಗ ಇದೆ ಅಂತ ಹೇಳಿದ್ರಂತೆ. ಆವಾಗ ನಮ್ಮಮ್ಮ ನೀವಿಬ್ಬರು ಮದುವೆ ಆಗಲೇಬೇಕು ಅಂತ ಏನಾದರೂ ಇದ್ದರೆ ಫಸ್ಟು ಭಾವನ ಕೈಲಿ ಬಾಳೆ ಕಂಬಕ್ಕೆ ಮದುವೆ ಮಾಡಿಸ್ಬೇಕು, ಅದಾದಮೇಲೆ ಮದುವೆ ಹುಡುಗಿ ಜೊತೆಗೆ ಮದುವೆ ಮಾಡಬೇಕು. ಆವಾಗ ಎರಡನೇ ಮದುವೆ ಯೋಗ ಏನಿದೆ ಅದನ್ನ ಇದು ಮಾಡ್ಬೋದು, ಪೂರೈಸ್ಬೋದು. ಅಕಸ್ಮಾತ್ ಡೈರೆಕ್ಟಾಗಿ ಮದುವೆ ಆದಾಗ ಅವಳನ್ನ ಬಿಟ್ಟು ಇನ್ನೊಬ್ಬರನ್ನ ಮದುವೆ ಆಗ್ತಾರೆ, ಎರಡನೇ ಮದುವೆ ಯೋಗ ಅಂದರೆ ಹಂಗೆ ಬರುತ್ತಲ್ವ, ಈ ರೀತಿ ಆಗುತ್ತೆ ಅಂತ ಹೇಳಿದರು ನಮ್ಮಮ್ಮ. ಬಟ್ ಇವರು ಅದನ್ನೆಲ್ಲ ನಮ್ಮದೇನೆ ನಮ್ಮ ಅಕ್ಕನ ಡೈರೆಕ್ಟಾಗಿ ಮದುವೆ ಮಾಡಿಕೊಂಡ್ರು. ಅದು ಬೇರೆಯವ್ರ ಜೊತೆಗೆ ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಬೇರೆಯವ್ರ ಜೊತೆಗೆ ಆಗಲಿಲ್ಲ ಎರಡನೇ ಮದುವೆ ಯೋಗ ಅನ್ನೋದು, ನಮ್ಮ ಅಕ್ಕನ ಜೊತೆಗೆ ಆಗ್ತಾ ಇದ್ದೆ. ಸೊ ಈ ರೀತಿ ಒಂದು ಶಾಸ್ತ್ರ ಇರೋದ್ರಿಂದನೋ ಏನೋ ಅಥವಾ ನಮ್ಮ ಅಕ್ಕಂಗೆ ಮೋಸ ಆಗಬಾರ್ದು ಅಂತನೋ ಏನೋ ದೇವರು ನಮ್ಮ ಅಕ್ಕಂಗೆ ಒಂದು ಆಕ್ಸಿಡೆಂಟ್ ಅಂತ ಕೊಟ್ಟ. ಆ ತಾಲಿ ಎಲ್ಲ ನಜ್ಜೋಗೋ ಥರ ಆಯಿತು, ಮತ್ತು ಹಾಕೊಳ್ದಿರೋ ಥರ ಆಯಿತು, ಮತ್ತು ಅವಳಿಗೇ ಎರಡನೇ ಸಲ ಮದುವೆ ಆಗೋ ಥರ ಆಯಿತು. ಸೊ ಇದೆಲ್ಲ ರೀಸನ್ ನೋಡಿದಾಗ ನಿಜಕ್ಕೂ ಒಂದೊಂದು ಸಲ ಆಶ್ಚರ್ಯ ಆಗುತ್ತೆ. ಬಟ್ ಆಕ್ಸಿಡೆಂಟ್ ಎಲ್ಲ ಆಗಬಾರ್ದಿತ್ತು ಅಂತಲೂ ಅನಿಸುತ್ತೆ. ಇನ್ನು ಮದುವೆ ಎಲ್ಲ ಮುಗೀತು. ಮದುವೆ ಎಲ್ಲ ಮುಗಿಸಿದಾದ್ಮೇಲೆ ಮದುವೆ ಹೆಣ್ಣನ್ನ ತವ್ರ ಮನೆಗೆ ಕರ್ಕೊಂಬರ್ಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವ್ರನ್ನ ಅವರ ಅತ್ತೆ ಮನೆಗೆ ಬಿಟ್ಟು ನಾನು ನನ್ನ ತಮ್ಮ ನಮ್ಮ ಮನೆಗೆ ಹೋದ್ವಿ ಸಂಜೆ ಹಂಗೆ. ಮದುವೆ ಆಗಿದ್ದು ಹೆಣ್ಣು ದೇವ್ರ ಹತ್ರ ಚೌಡೇಶ್ವರಿ ದೇವಿ ದೇವಸ್ಥಾನದಲ್ಲಿ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದೆ ಗಂಡು ದೇವ್ರು ಸಿಗುತ್ತೆ, ಭೂಮಿ ಸಿದ್ದೇಶ್ವರ ಮನೆ ದೇವರು, ಅಮ್ಮನ ಮನೆ ದೇವರು. ವಂಶು ಜೊತೆಗೆ ನಾನು ಫಸ್ಟ್ ಟೈಮ್ ಮನೆ ದೇವ್ರಿಗೆ ಹೋಗಿದ್ದು. ದೇವಸ್ಥಾನ ಎಲ್ಲಿದೆ ಅಂತಲೇ ನಾನು ಹುಡ್ಕಾಡ್ತಿದ್ದೆ, ಗುರ್ತೇ ಸಿಗಲಿಲ್ಲ ನನಗೆ. ಯಾಕಂದರೆ ನಾನು ಮನೆ ದೇವ್ರಿಗೆ ಹೋಗಿ ತುಂಬ ವರ್ಷಗಳೇ ಹೋಗಿದ್ದೆ, 5-6 ವರ್ಷದ ಮೇಲೇ ಆಗೋಗಿದ್ದೆ. ಸೊ ಎಲ್ಲಿದೆ ದೇವರು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಆಮೇಲೆ ನನ್ನ ತಮ್ಮ ಕರ್ಕೊಂಡೋದ. ತುಂಬಾ ಚೇಂಜ್ ಆಗೋಗಿದೆ, ಏನೇನೂ ಇರಲಿಲ್ಲ. ಜಸ್ಟ್ ದೇವರು ಚಿಕ್ಕದಾಗಿ ಗುಡಿ ಮಾತ್ರ ಇತ್ತು, ಇನ್ನೆಲ್ಲ ಗಿಡ ಮರಗಳಿತ್ತು. ಈಗ ಅದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ದೇವಸ್ಥಾನದಿಂದ ಸೀದಾ ಅಕ್ಕ ಬಾವನ ಮನೆಗೆ ಬಂದ್ವಿ.
ಅಲ್ಲಿ ಮನೆಗೆ ಬಂದ ತಕ್ಷಣವೇ ಭಾವನ ಸೋದರತ್ತೆ ಏನಿದ್ದಾರೆ ಅವರು ಆರತಿ ಮಾಡಿ ಮದುವೆ ಹೆಣ್ಣು ಗಂಡನ್ನ ಮನೆಗೆ ಒಳಗಡೆ ಕರ್ಕೊತಾ ಇದ್ದಾರೆ. ಜಸ್ಟ್ ಆರತಿ ಮಾತ್ರ ಮಾಡಿದ್ರು, ಈ ಸೇರೆಲ್ಲ ಇಟ್ಟು ಕಾಲಲ್ಲಿ ಒದಿಸೋದು ಅದೆಲ್ಲ ಏನಿಲ್ಲ. ತಾಲಿ 2ನೇ ಸಲ ಮದುವೆಲ್ಲ ತಾಲಿ ಹಾಕ್ಸ್ಕೊಂಡು ಬಂದಿರೋದು ಅಂತ ಹೇಳಿಬಿಟ್ಟು ಅದೆಲ್ಲ ಮಾಡಿಲ್ಲ, ಜಸ್ಟ್ ಆರತಿ ಮಾಡಿ ಕರ್ಕೊಂಡ್ರು. ಬಂಗಾರಿ ತಂಗಿ ಪಾಪ ವಂಸು ವಂಸು ನನ್ನ ಮಗ ಮುನ್ಸ್ಕೊಂಡ್ಬಿಟ್ಟಿದ್ದ, ಯಾಕಂದರೆ ನಮ್ಮ ಅಕ್ಕನ್ನ ಮದುವೆ ಆಗಬೇಡ ಅಂತ ಅವ್ರ ಅಪ್ಪಂಗೆ ಹೇಳ್ತಾ ಇದ್ದಂತೆ, ಆದರೂ ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಅಂತ ಮುನ್ಸ್ಕೊಂಡಿದ್ದ. ಇನ್ನು ನೆಕ್ಸ್ಟು ಅಕ್ಕ ಮನೆಯೊಳಗೆ ಹೋದ್ಮೇಲೆ ದೇವ್ರಿಗೆ ಒಂದು ಪೂಜೆನೂ ಕೂಡ ಮಾಡಿದ್ಲು. ಅದಾದಮೇಲೆ ಅಕ್ಕಂಗೆ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ಮಾಡಿಕೊಟ್ಟೆ. ಸೊ ಇನ್ನಷ್ಟು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಸದ್ಯಕ್ಕೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಸೊ ಎಷ್ಟು ವೀಡಿಯೋನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಅಷ್ಟನ್ನೇ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಹಳೆ ಅಕೌಂಟು ಬ್ಲಾಕ್ ಆಯಿತು, ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಹೊಸ ಅಕೌಂಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಫಾಲೋ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.